ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತವಾಗಿದೆ. ಅದು ಏನಪ್ಪ ಅಂತಂದರೆ, ನಾವು ಪ್ರತಿ ಗುರುವಾರ ಮತ್ತು ರವಿವಾರ ಆರತಿಯನ್ನು ಮಾಡುವಂಥ ಒಂದು ಕಾರ್ಯಕ್ರಮನ ಎಲ್ಲರೂ ನೀವು ಸುಮಾರು ಜನ ವಾಟ್ಸಪ್ಪಲ್ಲಿ ನೋಡ್ತಾ ಇರ್ಬೋದು. ಓಕೆ, ಈ ಒಂದು ಆರತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಘಟನೆ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದು. ಇದು ನನಗೆ ಒಂದು ಖುಷಿ ಅಂದರೆ ನನ್ನ ಲೈಫಲ್ಲೇ ನಡೆದಿರೋದಲ್ಲಪ್ಪ ಅಂತ ಹೇಳೋಕ್ಕೊಂಥರ ಖುಷಿ. ಓಕೆ, ಆಕಸ್ಮಿಕವಾಗಿ ಪ್ರೊಡ್ಯೂಸರಿಂದ ಫೋನ್ ಬರುತ್ತೆ, ಸಂತೋಷ್ ಮತ್ತು ಸಂಡೇ ಶೂಟಿಂಗ್ ಇರುತ್ತೆ. ಸೊ ಬೇಜಾರಾಗಿತ್ತು ನನಗೆ, ಏನಪ್ಪ ಸಂಡೇ ಶೂಟಿಂಗ್ ಇದೆ, ಆರತಿ ಹೆಂಗೆ ಮಾಡೋದು, ತುಂಬ ಬೇಜಾರಿತ್ತು. ಓಕೆ, ಆದರೂ ಹೋಗಲೇಬೇಕಲ್ವಾ, ಹೋದ್ವಿ. ಆರತಿ ಸಮಯನೂ ಆಯಿತು. ನಾನೇನು ಮಾಡಿದೆ, ನಮ್ಮ ರವಿ ಕಿರಣ್ ಅಂತೇಳಿ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರಿಗೆ ಹೇಳಿದೆ, ನೀವು ಆರತಿ ತೊಗೊಳ್ಳಿ ಸರ್, ನಾನು ಶೂಟಿಂಗ್ ಮುಗಿಸ್ಕೊತೀನಿ. ವೀಕ್ಷಕರೇ, ಅಂಜಲಿ ಮೇಡಮ್ ಅಂತ ನಮ್ಮ ಒಂದು ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ಒಬ್ಬ ಕಲಾವಿದರವರು. ಎಕ್ಸಾಕ್ಟಿಗೆ 6 ಗಂಟೆ 10 ನಿಮಿಷಕ್ಕೆ ಅವ್ರ ಕೈಯಲ್ಲಿ ಆರತಿ ತಟ್ಟೆ ಇರುತ್ತೆ. ಮುಂದೆ ಎಲ್ಲ ದೇವರುಗಳ ಫೋಟೋ ಇರ್ತವೆ, ಬೆಳಗ್ತಾ ಇರ್ತಾರೆ. ಒಂದು ಕಡೆಯಿಂದ ನಮ್ಮ ಆರತಿ ಸ್ಟಾರ್ಟ್ ಆಗಿ 5 ನಿಮಿಷದಿಂದ 10 ನಿಮಿಷ ಆಗಿರುತ್ತೆ. ಶ್ರೀ ಸ್ವಾಮಿ ಸಮರ್ಥ ಅಂತ ಜಪ ನಾಮಸ್ಮರಣೆ ಸ್ಟಾರ್ಟ್ ಆಗಿರುತ್ತೆ. ಓಕೆ, ಇದು ಎಷ್ಟು ಕ್ಲಿಯರ್ ಕಟ್ಟಾಗಿ ಆ ಒಂದು ಬಂದಿದೆ ಅಂದರೆ ಅವತ್ತು ಆರತಿ ಅಂದರೆ, ನೀವು ಏನಾದರೂ ನಾನು ಇದನ್ನು ಮಾಡಬೇಕು, ಇದು ನನ್ನ ಹತ್ರ ಆಗುತ್ತೆ ಅಂತ ನೀವು ಪ್ರಯತ್ನ ಮಾಡೋಕ್ಕೆ ನಿಂತ್ಕೊಂಡ್ರೆ ಆ ಮಹಾರಾಜರೇ ಬಂದು ನಿಮ್ಮ ಹತ್ರ ನಿಂತ್ಕೋತಾರೆ. ಇದು ಸತ್ಯ. ಇದು ಅಯ್ಯೋ ಆಗಲ್ಲ ಬಿಡೋ, ಅದು ಆಗೋದೇ ಇಲ್ಲ, ಅದು ಆ ಕೆಲಸ ಆಗೋಕ್ಕೆ ಸಾಧ್ಯನೇ ಇಲ್ಲ. ವಾಪಸ್ಸು ಏನಪ್ಪ ಮಹಾರಾಜರು ನಾನು ಅಷ್ಟು ಸೇವೆ ಮಾಡಿದೆ, ನಾನು ಇಷ್ಟು ಸೇವೆ ಮಾಡಿದೆ ಅಂದರೆ, ನೀವು ನೋಡಿ, ನಾನು ಕೇಳ್ಕೊಂಡಿದ್ದು ಒಂದೇ, ಮಹಾರಾಜರೇ ನಾನು ಆರತಿ ಮಾಡಬೇಕು, ನಿಮ್ಮ ಇಷ್ಟ, ನೀವು ಹೆಂಗಾದರೂ ಮಾಡಿಸ್ಕೊಳ್ಳಿ. ಅವ್ರ ಮೇಲೆ ಬಿಟ್ಬಿಡ್ಬೇಕು, ಅದನ್ನು ಅವರು ಮಾಡ್ತಾ ಹೋಗ್ತಾರೆ. ನಮ್ಮ ಆತ್ಮೀಯ ಗೆಳೆಯರೊಬ್ಬರು ಹೇಳೋರು, ಯಾವತ್ತು ನೀವು ಕೇಳೋಕ್ಕೆ ಹೋಗ್ಬೇಡ ಗುರುಗಳ ಹತ್ರ, ನೀವು ಕೇಳೋಕ್ಕೆ ಹೋಗ್ಬೇಡ, ಅವ್ರಿಗೆ ಏನು ಕೊಡಬೇಕು ಸಮಯ ಸಂದರ್ಭ ಬಂದಾಗ ಅದನ್ನು ಕೊಡ್ತಾರೆ. ನಿನಗೆ ಹಸುವಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ನಿನ್ನ ಹೃದಯದಲ್ಲಿ ಇಟ್ಕೊಂಡು ಅವ್ರನ್ನ ಪೂಜೆ ಮಾಡ್ತಾ ಇದೆಯಾ. ನಿನಗೇನು ಕೊಡಬೇಕು ಅನ್ನೋರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸಮಯ ಸಂದರ್ಭ ಕಾಲಾವಕಾಶ ಬಂದಾಗ ಖಂಡಿತವಾಗಿ ಅದನ್ನು ಕೊಡ್ತಾರೆ ನಿಮಗೆ. ಓಕೆ, ಸೊ ಕಮ್ ಟು ದಿಸ್ ಪಾಯಿಂಟ್. ಇವಾಗ ಇಲ್ಲಿ ಏನಾಗೋಗ್ಬಿಡುತ್ತೆ, 6 ಗಂಟೆ 10 ನಿಮಿಷಕ್ಕೆ ಆರತಿ ಅಲ್ಲಿ ಸ್ಟಾರ್ಟ್ ಆಗೋಗುತ್ತೆ. 10 ನಿಮಿಷದಲ್ಲಿ ಆ ಒಂದು ಆರತಿ ಮುಗಿದು 6 ಗಂಟೆ 20 ನಿಮಿಷಕ್ಕೆ ಅದೊಂದು ಟೇಕ್ ಆಗೋಗ್ಬಿಡುತ್ತೆ. 6 ಗಂಟೆ 20 ನಿಮಿಷಕ್ಕೆ ನಾನು ಫ್ರೀ ಆಗ್ತೀನಿ, ನಂದು ಕ್ಲೋಸಪ್ ಇಟ್ಬಿಟ್ಟು ಮುಗಿಸ್ತಾರೆ. ಒಂದು ಸ್ಮಾಲ್ ಸೀನ್, ಅದು ಜಸ್ಟ್ ಒಂದು ಕ್ಲೋಸಪ್ ಇಡೋದಿರುತ್ತೆ, ಎಲ್ಲ ಮುಗಿದು ಹೋಗಿರುತ್ತೆ ಶೂಟಿಂಗು. ಲಾಸ್ಟ್ ಒಂದು ಆರತಿ ಮಾಡಿ ಆ ಆರತಿನ ಸ್ಟಾರ್ಟ್ ಮಾಡುವಂಥ ಸೀನ್ ಅದು. ಅಲ್ಲಿ ಅಂಜಲಿ ಮೇಡಮ್ ಅವರು ಆರತಿ ತಟ್ಟೆ ಕೆಳಗಡೆ ಇಟ್ಬಿಡ್ತಾರೆ. ಅವರು ನೋಡಿ, ಅವತ್ತು ನಾನು ಗಮನಿಸಿದ್ದೀನಿ, ಒಂದು ಕರ್ಪೂರ ಹಬ್ಬವಾದರೆ 1 ನಿಮಿಷ, ಇವರು ಸಿಕ್ಕಾಪಟ್ಟೆ ಕರ್ಪೂರ ಹಾಕ್ಬಿಟ್ರೆ ಅವತ್ತು. ಅಂದರೆ ಒಂದು ಸ್ವಾಮಿಯ ಆಶೀರ್ವಾದ ಹಂಗಿರುತ್ತೆ ಅದು. ಹಂಗೆ ಇಷ್ಟೆಲ್ಲ ಆಗುತ್ತೆ. ನಾನು ಇಮ್ಮಿಡಿಯೇಟ್ ಹೋಗ್ಬಿಟ್ಟು ಕೊನೆಗೆ ನಾವು ಆರತಿಯಲ್ಲಿ ಕಾಲಭೈರವಾಷ್ಟಕಂ ಹೇಳ್ತೀವಿ. ಆ ಕಾಲಭೈರವಾಷ್ಟಕಂ ಏನಾಗೋಗ್ಬಿಡುತ್ತೆ ಅಂದರೆ, ಕಾಲಭೈರವಾಷ್ಟಕಂ ಒಂದು, ಆಮೇಲೆ ಇದು ಯಾವುದಂದ್ರೆ ದತ್ತಾತ್ರೇಯ ಶಾಬರಿ ಮಂತ್ರ ಒಂದು ಹೇಳ್ತಾ ಇರ್ತೀವಿ. ಅದು ಅವ್ರಿಗೆ ಬರಲ್ಲ, ಯಾರಿಗೆ, ರವಿ ಅವ್ರಿಗೆ. ಅಷ್ಟೊತ್ತಿಗೆ ಅವ್ರದ್ದು ಮುಗಿಬೇಕು. ನಾನು ಇಮ್ಮಿಡಿಯೇಟ್ ರೂಮಲ್ಲಿ ಹೋಗ್ಬಿಟ್ಟು, ಆಯ್ತು ರವಿ ಸರ್, ತುಂಬ ಥ್ಯಾಂಕ್ಸು, ನಾನು ತೊಗೋತೀನಿ ಆರತಿ ಅಂತೇಳಿ ಅವ್ರಿಗೆ ಬಿಟ್ಟು ಆರತಿ ನಾನು ಮುಗಿಸ್ತೀನಿ. ಸೊ ಇಲ್ಲಿ ನಾವು ಅಂದುಕೊಂಡಿದ್ದು ಮಹಾರಾಜರು ನಮ್ಮನ್ನು ಕೈ ಹಿಡಿದು ನಡೆಸಿದ್ರು ಅನ್ನೋಂಗೆ. ನೀವು ಪ್ರಯತ್ನ ಮಾಡಿ ವೀಕ್ಷಕರೇ, ಏನೇ ಮಾಡಿ ಪ್ರಯತ್ನ ಮಾಡಿ, ಮಹಾರಾಜರ ಹೆಸರಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೆ. ಇಂಥ ಎಕ್ಸ್ಪೀರಿಯೆನ್ಸ್ಗಳು ನಿಮ್ಮ ಜೀವನದಲ್ಲಿ ನಡೆದಿದ್ದರೆ, ಅಥವಾ ನೀವು ಹೇಳದೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ತಾ ಇದ್ದರೆ, ಅದನ್ನು ದಯಮಾಡಿ ನೀವು ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ಅದರಿಂದ ಎಲ್ರಿಗೂ ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಗಿಂತ ಮುಂಚಿತವಾಗಿ ಹೋಮ ಮತ್ತು ಒಂದು ಈ ಪಾರಾಯಣ ನಡೀತಾ ಇದೆ. ಎಲ್ರಿಗೂ ಇದ್ರದ್ದು ಆಶೀರ್ವಾದ ಸಿಗಲಿ. ಮತ್ತು ಯಾರ್ಯಾರು ಹೋಮ ನೋಡ್ತಾ ಇದ್ರು ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.